ಈ ಬಜೆಟ್ನಲ್ಲಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಅಥವಾ ಖುಷಿ ಆಗುವಂತಹ ಒಂದಿಷ್ಟು ಯೋಜನೆಗಳು ಕೂಡ ಈ ಬಜೆಟ್ ಪುಸ್ತಕದಲ್ಲಿ ಗೋಚರಿಸುತ್ತೆ. ಹಾಗೆಯೇ ಜನರನ್ನು ಇನ್ನೊಂದಷ್ಟು ದಿವಸಗಳಲ್ಲಿ ಕಾಯಿರಿ ಅನ್ನೋದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಯೋಜನೆಯೂ ಕೂಡ ಈ ಬಜೆಟ್ ಪುಸ್ತಕದಲ್ಲಿ ಗೋಚರಿಸಿದೆ. ಅದಕ್ಕೆ ಅದರಲ್ಲಿ ಖುಷಿಯಾಗುವಂಥದ್ದನ್ನು ಫಸ್ಟಿಗೆ ಹೇಳ್ತೀನಿ, ನಂತರ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಂಶವನ್ನು ಹೇಳ್ತೀನಿ. ಸುಮಾರು 1.81 ಲಕ್ಷ ರೈತರಿಗೆ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಗೆ ಬೇಕಾಗಿ ಅದೊಂದು ವಿಸ್ತರಿಸುವಂತಹ ಯೋಜನೆಯನ್ನು ಮಾಡಿದ್ದಾರೆ. ಅಂದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ, ಒಣಭೂಮಿ ಬೇಸಾಯ ಮಾಡುವಂತಹ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇದು ಬಹುಶಃ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 440 ಕೋಟಿ ರೂಪಾಯಿಯ ಇಂಥದ್ದೊಂದು ಯೋಜನೆಯನ್ನು ಸರ್ಕಾರ ರೂಪಿಸಿರುವಂಥದ್ದು ವಿಶೇಷ ಆಗಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಸದ್ಬಳಕೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಅದನ್ನು ಸ್ತ್ರೀ ಸಹಾಯ ಗುಂಪುಗಳ ಮೂಲಕವಾಗಿ ಅದಕ್ಕೊಂದು ರೂಪವನ್ನು ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಅವರು ಕೇಳ್ತಾ ಇದ್ದಂತಹ ವೇತನದ ಪರಿಷ್ಕರಣೆ ತುಂಬ ದೊಡ್ಡದಿತ್ತು, ಆದರೆ ಒಂದು ಸಣ್ಣ ಮಟ್ಟದ ವೇತನದ ಪರಿಷ್ಕರಣೆ ಕಡೆಗೆ ಹೋಗಿರುವಂಥದ್ದು ಗೋಚರಿಸ್ತಾ ಇದೆ. ಇನ್ನು ವಿಶೇಷವಾಗಿ ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರನ್ನು ಈ ವರ್ಷವೇ ಹರಿಸ್ತೀವಿ ಅನ್ನುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಮಳೆ ಚೆನ್ನಾಗಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿರೋಂಥದ್ದು ಅವರವರ ಕರ್ತವ್ಯ. ಯಾಕೆಂದರೆ ಇಲ್ಲದೆ ಹೋದರೆ ಮಳೆ ಬಂದರಷ್ಟೇ ಇಲ್ಲಿ ನೀರು ಹರಿಬೋದೇ ಹೊರತು ಬೇರೆ ಕಾರಣಗಳು ಅಲ್ಲಿ ಸಿಗೋದಿಲ್ಲ. ಮಕ್ಕಳಿಗೆ ಶಾಲೆಗೆ ಬರುವಾಗ ಇನ್ನು ಮುಂದೆ ಫೇಸ್ ರೆಕಾಗ್ನಿಷನ್ ಮೂಲಕವಾಗಿ ಹಾಜರಾತಿ ಅನ್ನುವಂಥದ್ದು ಒಂದು ವಿನೂತನ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡು, ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಶಾಲೆಗಳ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸರ್ಕಾರ ಮರೆತಿರುವಂಗೆಯೂ ಕೂಡ ಕಾಣ್ತಾ ಇರುವಂಥದ್ದು ಇದರ ಜೊತೆಗೇ ಉಲ್ಲೇಖ ಮಾಡಲೇಬೇಕಾಗಿರುವಂಥದ್ದು. ನಾನು ಆಗಲೇ ಹೇಳಿದೆ, ನಿಮ್ಮನ್ನು ಕಾಯಿಸೋದಕ್ಕೆ ಬೇಕಾಗಿರುವಂಥ ಒಂದು ವಿಶೇಷ ಯೋಜನೆ ಹಿಂಗಿದೆ ಅಂತ ಹೇಳುವಂಥನ್ನ 101ನೇ ಪುಟದಲ್ಲಿ ಸಿದ್ದರಾಮಯ್ಯನವರ ಬಜೆಟ್ ಭಾಷಣದ 101ನೇ ಪುಟದಲ್ಲಿದೆ. ಯಾಕೆ ಇದನ್ನು ಕಾಯಿಸುವ ಯೋಜನೆ ಅಂತ ನಾನು ನಿಮಗೆ ಹೇಳ್ತೀನಿ. ರಾಜ್ಯದ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಸಮತೋಲನೆ ಬಗ್ಗೆ ಅಧ್ಯಯನ ನಡೆಸಲು ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನು ರಚಿಸಲಾಗಿದೆ. ಸದರಿ ಸಮಿತಿಯು ನೀಡುವ ವರದಿಯನ್ನು ಆಧರಿಸಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸೂಕ್ತ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುವುದು. ಎಂ ಕೃಷ್ಣ ಅವರ ಕಾಲದಲ್ಲಿ ಪ್ರೊಫೆಸರ್ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದರು. ನಂತರ ಆ ಸಮಿತಿಯ ವರದಿಯನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರಗಳು ಎಷ್ಟು ಬದ್ಧತೆಯನ್ನು ತೋರಿಸಿದ್ವು? 8 ವರ್ಷಗಳಲ್ಲಿ 16,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತೇಳಿ ಅಲ್ಲಿ ರೆಕಮೆಂಡೇಷನ್ಸ್ ಇತ್ತು. ಯಾವುದು ಪರ್ಟಿಕ್ಯುಲರ್ ಆಗಿರುವಂತಹ ಪ್ರದೇಶಗಳಿಗಿತ್ತು. ಆದರೆ ಆ ಹೆಡರ್ಗಳಲ್ಲಿ ಸರ್ಕಾರ ಕೊಟ್ಟಿದೆಯಾ? ಸಿದ್ದರಾಮಯ್ಯನವರು ಇಷ್ಟು ವರ್ಷ ಬಜೆಟ್ ಭಾಷಣವನ್ನು ಮಾಡಿದ್ದಾರೆ, ಅವ್ರಿಗಿದು ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಎಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥದ್ದು. ಈಗ ಮತ್ತೊಂದು ಸಮಿತಿ, ಈ ಸಮಿತಿ ವರದಿ ಕೊಡುವಾಗ ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಮುಂದಿನ 2 ವರ್ಷ ಆಗುತ್ತೆ ಅಥವಾ 3 ವರ್ಷ ಆಗುತ್ತೋ ಗೊತ್ತಿಲ್ಲ. ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಯಾರು? ಇಂತಹ ಪ್ರಶ್ನೆಗಳು ಇದ್ದಾವೆ. ಅದು ಈ ಬಜೆಟ್ನ ಜೊತೆಗೇ ಇರುವಂತಹ ಕೆಲವೊಂದು ನಿಮ್ಮನ್ನು ತುಂಬ ವರ್ಷಗಳ ಕಾಲ ನೋಡಿ ಹಿಂಗೆ ಬರುತ್ತೆ, ನಿಮ್ಮ ಉದ್ಧಾರ ಮಾಡ್ತೀವಿ ಅಂತ ಹೇಳುವಂಥ ಭರವಸೆ ಮೂಡಿಸುವಂಥ ಇಂತಹ ತಂತ್ರಗಾರಿಕೆಯನ್ನು ಕೂಡ ಈ ಬಜೆಟ್ನಲ್ಲಿ ಹೆಣೆಯಲಾಗಿರುವಂಥದ್ದು ವಾಸ್ತವ. ನಾನು ಇದ್ರ ಬಗ್ಗೆ ಎಕ್ಸ್ಪರ್ಟ್ ಒಪಿನಿಯನನ್ನು ಕೇಳ್ತೀನಿ. ಅವರ ಪ್ರಕಾರ ಈ ಬಜೆಟ್ ಹೆಂಗಿದೆ ಅನ್ನೋದನ್ನು ಮೊದಲ ಹಂತದಲ್ಲಿನೇ ಕೃಷಿಯ ವಿಚಾರವೇ ಇರೋದ್ರಿಂದಾಗಿ ನಾನು ಅರುಣ್ ಅರಸು ಅವ್ರ ಮೂಲಕವಾಗಿಯೇ ಇದನ್ನು ಕೇಳಿದ್ದೇನೆ. ಅರಸು ಅವರೇ, ಏನು ಹೇಳ್ತೀರಿ? ಹೆಂಗಿದೆ ಬಜೆಟ್? ಭಾಳ ವಿಸ್ತಾರವಾಗಿದೆ, ಸ್ವಲ್ಪ ಚೆನ್ನಾಗಿದೆ. ನನಗೆ ಅಗ್ರಿಕಲ್ಚರ್ ಬಜೆಟು ಈಗ ನನ್ನ ಲೆಕ್ಕಾಚಾರದಲ್ಲಿ 2% ಜಾಸ್ತಿ ಆಗಿದೆ. ಸ್ವಲ್ಪ ಮಿತಿನ ಅಗ್ರಿಕಲ್ಚರ್ ಮೇಲೆ ತೋರಿಸಿದ್ದಾರೆ. ಇನ್ಫ್ಲೇಷನ್ ಇವತ್ತು ಹಣದುಬ್ಬರ 7-8%, 5% ಅಂತ ಅಂದ್ಕೊಂಡ್ರೂ 2% ಟೋಟಲ್ ಬಡ್ಜೆಟ್ ಇನ್ಕ್ರೀಸ್ ಆಗಿರೋದು. ಒಂದು ಹಂತದಲ್ಲಿ ಕೃಷಿಯೇತರ ಚಟುವಟಿಕೆಗೆ ಸಿದ್ದರಾಮಯ್ಯನವರ ಫೋಕಸ್ಸು, ಸಿದ್ದರಾಮಯ್ಯನವರ ಸರ್ಕಾರದ -4 ಇಂದ +4ಗೆ ತೋರಿಸಿದೆ. ಅದು ಗ್ರೋತ್ ಅಂತ ಹೇಳಿದ್ದಾರೆ. ಬಟ್ ಬಜೆಟ್ ಅಲೋಕೇಶನ್ ವಿಚಾರಕ್ಕೆ ಬಂದಾಗ ಅದಕ್ಕೆ ಪೂರಕವಾಗಿ ಕಾಣ್ತಿಲ್ಲ. 2% ಇನ್ಕ್ರೀಸ್ ಮಾಡಿದೆ. ಬಟ್ ಒಂದು ಹಂತದಲ್ಲಿ ಈಗ ಕರ್ನಾಟಕ ಇರೋ ಪರಿಸ್ಥಿತಿಯಲ್ಲಿ ಕೃಷಿಯೇತರ ಚಟುವಟಿಕೆ ಮೇಲೆ ಗಮನ ಕೊಟ್ಟರೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಿ ರೈತರ ಮಕ್ಕಳು ಬೇರೆ ಕೆಲಸಕ್ಕೆ ಹೋಗೋವಂಥ ಒಂದು ನಿಟ್ಟಿನಲ್ಲಿ ಸಾಗಬೇಕಾಗಿತ್ತು. ಈಗ ಆ ಹಂತದಲ್ಲಿ ಹೋಗ್ತಾ ಇದೆಯಾ ಅನ್ನಿಸ್ತಾ ಇದೆ. ಕೃಷಿಗೆ ಮತ್ತು ಹೈನುಗಾರಿಕೆಗೆ ಪ್ಲಸ್ ಹಾರ್ಟಿಕಲ್ಚರ್ಗೆ, ತೋಟಗಾರಿಕೆಗೆ ಅಂತ ಹೇಳ್ಕೊಳ್ಳೋವಂಥ ಸಮ್ಮತಿ ಸಿಕ್ಕಿಲ್ಲ. ಇದು ಮುರಳೀರವರೇ, ತಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಬಜೆಟ್ ಮೂಲಕವಾಗಿ ಸಿದ್ದರಾಮಯ್ಯನವರು ಎಲ್ಲರನ್ನ ಟಚ್ ಮಾಡೋದು? ಓವರಾಲ್ ಬಡ್ಜೆಟ್ ಸೈಜು ಬಂದು ಓನ್ಲಿ ಅಬೌಟ್ 8.5 to 9% ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಆಗಿರಬೇಕು. ಯಾಕಂದರೆ ಗ್ರೋತೆ ನಾವು ಆಲ್ಮೋಸ್ಟ್ 7% ಪ್ರೊಜೆಕ್ಟ್ ಮಾಡ್ತಾಯಿದ್ದೀವಿ.
ಗ್ರೋತ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಅಟ್ ಕಾನ್ಸ್ಟೆಂಟ್ ಪ್ರೈಸಸ್. ಸೊ ನೀವು ಇನ್ಫ್ಲೇಷನ್ ತೊಗೊಂಡ್ರೆ ಅಟ್ಲೀಸ್ಟ್ 12-13% ಆದರೂ ನಿಮಗೆ ನಾಮಿನಲ್ ಟರ್ಮ್ಸಲ್ಲಿ ಜಾಸ್ತಿ ಆಗಬೇಕು. ಎಸ್ ಮೇಡಮ್, ಕರೆಕ್ಟ್? ಸೊ ನನಗೆ ಸ್ವಲ್ಪ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ PhD ಪಕ್ಕದಲ್ಲಿ ಕೂತಿದ್ರೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಸೊ ಅದರಿಂದ ಬಡ್ಜೆಟ್ ಸೈಜು ಏನು ದೊಡ್ಡದಾಗಿಲ್ಲ, ಅದೊಂದು. ಸೆಕೆಂಡು, ಒಂದೇ ಒಂದು ನನಗೆ ಕರ್ನಾಟಕ ಎಂಪ್ಲಾಯರ್ಸ್ ಟ್ರಸ್ಟ್ ಬಿಲ್ ಆ್ಯಂಡ್ ಕಾಂಪ್ಲಯನ್ಸ್ ನೆಟ್ವರ್ಕ್ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಹೌದು, ಅದನ್ನು ಇವರು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ತುಂಬ ಇದನ್ನು ಉಪಯೋಗಿಸ್ಕೋಬೋದಾಗುತ್ತೆ ನನಗೆ. ಯಾಕಂದರೆ ದಿಸ್ ವಿಲ್ ಬಿ ಎ ನೆಟ್ವರ್ಕ್. ಸೊ ಯಾರಿಗೆ ಯಾವ ಬಜೆಟ್ ಭಾಷಣದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲೂ ಕೂಡ ನಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋಂಥ ಒಂದು ಕಡೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ನಾನು ಯಾಕೆ ಇದನ್ನ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ, ಸ್ಟಿಲ್ ನಮ್ಮ ರ್ಯಾಂಕಿಂಗ್ ವೈಸ್ ಬಂದಾಗ ನಾವು ಮೋಸ್ಟ್ಲಿ 9-10 ಇದೆ. ಸೊ ಕೇರಳ ತುಂಬ ಒಳ್ಳೆಯ ಪೊಸಿಷನ್ಗೆ ತೆಲಂಗಾಣ ಇರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್. ಅಂದರೆ ಕೇರಳ ಯೂಶ್ವಲಿ ಕೇರಳವನ್ನು ನಾವೇನು ಹೇಳ್ತಿದ್ವಿ, ಅವರು ಇಂಡಸ್ಟ್ರಿ ಫ್ರೆಂಡ್ಲಿ ಇಲ್ಲ ಅಂತ ಹೇಳ್ತೀವಿ. ಬಟ್ ಈಗ ಲಾಸ್ಟ್ 2-3 ವರ್ಷದ ಅವಧಿಯಲ್ಲಿ ಮತ್ತು ಅಲ್ಲಿ ತೆರೆತಿರುವಂತಹ ಯೋಜನೆಗಳು, ಅಂದರೆ ನಮ್ಮ ಪಕ್ಕದ ರಾಜ್ಯಗಳು ಈ ರೀತಿಯಾಗಿ ಇಂಪ್ರೂವ್ ಆಗ್ತಾ ಇದ್ದಾವೆ. ತೆಲಂಗಾಣ ಅದು ಮುಂಚಿನಲ್ಲೂ ಕೂಡ ಅದು ಮುಂಚೂಣಿಯಲ್ಲಿ ಈಗ ಮತ್ತಷ್ಟು ಪ್ರಮೋಷನ್ಸ್ ಅನ್ನು ಕೊಡ್ತಾ ಇರುವಂಥದ್ದು ಅಲ್ಲಿ ಕಾಣ್ತದೆ. ತೆಲಂಗಾಣ, ಆಂಧ್ರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋಂಥದ್ದು ಕೇಳೋದಕ್ಕೆ ಖುಷಿ ಆಗುವಂಥ ಟರ್ಮನ್ನು ಯೂಸ್ ಮಾಡಿದ್ರೆ ಮತ್ತೆ ಸಮಾಧಾನ ಮಾಡಬೇಕಾ ಹಿಂಗೆ ಅಂತ. ಖಂಡಿತವಾಗಿ ಇವಾಗ ನೋಡಿ, ಇದು ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಇದು ಕರ್ನಾಟಕ ಎಂಪ್ಲಾಯರ್ಸ್ ಟ್ರಸ್ಟ್ ಬಿಲ್ ಆ್ಯಂಡ್ ಕಾಂಪ್ಲಯನ್ಸ್ ನೆಟ್ವರ್ಕ್ ಖಂಡಿತವಾಗಿ ಇದು ಒಂದು ಉಪಯೋಗ. ಆದರೆ ಇದನ್ನು ಡೀಟೇಲ್ಸ್ ಇದರ ಬಡ್ಜೆಟ್ ಸ್ಪೀಚಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಡೀಟೇಲ್ಸ್ ಏನು ಅಂತ ನೋಡಬೇಕು. ಬಟ್ ಇದು ಬಂದು ದಿಸ್ ಇಸ್ ನಾಟ್ ಇಟ್ಸ್ ಅ ಪಾಲಿಸಿ ಡಿಸಿಷನ್. ಇಟ್ ಈಸ್ ನಥಿಂಗ್ ಕನೆಕ್ಟೆಡ್ ವಿತ್ ದ ಬಜೆಟ್. ಇದರಲ್ಲಿ ಸ್ಪೆಂಡಿಂಗ್ ಕಡಿಮೆ ಇರುತ್ತೆ, ಆದರೆ ಇಂಪ್ಯಾಕ್ಟ್ ವಿಲ್ ಬಿ ಮಚ್ ಮೋರ್ ದೆನ್ ದಟ್. ಈ ಥರ ನಾನ್ ರೆವೆನ್ಯೂ ಐಟಮ್ಸು ಯಾವಾಗ ಸರ್ಕಾರದ ಕೈಯಲ್ಲಿ ಇದೆಯೋ ಅದನ್ನು ಅವರು ಚೆನ್ನಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ದಟ್ ದೇ ಆರ್, ಇಫ್ ದೇ ರಿಯಲಿ ಮೈಂಡ್ ಆ್ಯಂಡ್ ಇಫ್ ದೇ ವಾಂಟ್ ಟು just show that they mean to improve the ease of doing business, ಅದನ್ನು ನಾವು ಇವರು ಚೆನ್ನಾಗಿ ಮಾಡ್ಕೋಬೋದು. ಅದು ಒಂದು ಸಮಥಿಂಗ್ ಹೊಸದಾಗಿ ಇದರಲ್ಲಿ ಬಂದಿದೆ ಅಂತ ನನಗನ್ಸುತ್ತೆ. ಆಮೇಲೆ ಜನರಲಾಗಿ ದೇ ಹ್ಯಾವ್ ಓನ್ಲಿ ಟಾಕ್ಡ್ ಅಬೌಟ್ ನ್ಯೂ ಏಜ್ ಇಂಡಸ್ಟ್ರೀಸ್, EVs ಇರಲಿ, ಆಮೇಲೆ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಫಾಕ್ಸ್ಕಾಮ್ ಫೆಸಿಲಿಟಿ, ಆ ಥರದ್ದೇ ಮಾತಾಡಿದ್ದಾರೆ ಹೊತ್ತು ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸು, ಓಲ್ಡ್ ಬ್ರಿಕ್ ಆ್ಯಂಡ್ ಮಾರ್ಟರ್ ಇಂಡಸ್ಟ್ರೀಸ್ ಅಂತ ಏನು ಹೇಳ್ತೀವೋ ಅದರ ಬಗ್ಗೆ ಏನು ಜಾಸ್ತಿ ಒತ್ತು ಕೊಟ್ಟಿಲ್ಲ ಇಲ್ಲಿ. ಐ ಥಿಂಕ್ ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಸೊ ದಟ್ ಅದು ಬರುತ್ತೆ ಹೋಗುತ್ತೆ ಅಂತ. ಅದ್ರ ಬಗ್ಗೆ ನಿಮ್ಮ ಹತ್ರ ಡೀಟೇಲ್ಸ್ ಮತ್ತೆ ಮಾತಾಡ್ಕೊತೀನಿ. ಇನ್ನೊಂದು ಅಂಶವನ್ನು ನಾನು ಪಾಯಿಂಟ್ಔಟ್ ಮಾಡಲೇಬೇಕಾಗಿರುವಂಥದ್ದು, ವಿಶೇಷವಾಗಿ ಕನ್ನಡದ ಮೇಲೆ, ಕನ್ನಡದ ಶಾಲೆಗಳ ಮೇಲೆ ವಿಶೇಷ ಪ್ರೀತಿಯನ್ನು ಹೊಂದಿರುವಂಥವ್ರಿಗೂ ಕೂಡ ಇದನ್ನು ಖುಷಿಯಿಂದಲೂ ಕೂಡ ಸ್ವೀಕರಿಸಬೇಕಾಗಿರುವಂಥ ಒಂದು ಅಂಶ. 4,000 ಶಾಲೆಗಳಲ್ಲಿ ದ್ವಿಭಾಷಾ ಅಂದರೆ ಇಂಗ್ಲೀಷನ್ನು ಸಮರ್ಪಕವಾಗಿ ಕಲಿಸ್ಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಕೇಳಿದಾಗ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 2006ರಲ್ಲೂ ನಮಗೆ ಇಂಥದ್ದೇ ಒಂದು ಭರವಸೆ ಸಿಕ್ಕಿತ್ತು. 2006ರಿಂದ ನಾವು 2025ರಲ್ಲೂ ನಾವು ಇಂಥದ್ದೇ ಒಂದು ಭರವಸೆಯನ್ನು ಕೇಳ್ತಿದ್ದೀವಲ್ಲ, ಅದಕ್ಕಾಗಿ ಖುಷಿ ಆಗ್ತಾ ಇದೆ. ಆದರೆ ಜಾರಿಯ ವಿಚಾರಕ್ಕೆ ಬಂದಾಗ ಅದರ ಬದಲಿಗೆ ಏನು ಮಾಡಿದರು ಅನ್ನುವಂಥದ್ದನ್ನು ನಾವು ಗಮನಿಸಲೇಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷನ್ನು ಮಾಧ್ಯಮವಾಗಿ ಡೈರೆಕ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಹೊರತು ಅಲ್ಲಿ ದ್ವಿಭಾಷಾ ಮೂಲಕವಾಗಿ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಅನ್ನುವ ವಾಸ್ತವದೊಂದಿಗೆ ಈ ಯೋಜನೆಯನ್ನು ನಾವು ನೋಡಬೇಕಾಗಿರುತ್ತದೆ.